ನಮಸ್ತೆ ಮಕ್ಕಳೇ, ನಾನು ಸರ್ಕಲ್ ಪಾಠದ ಎಕ್ಸಸೈಸ್ 4.2 ಫೋರ್ತ್ ಮೇನ್ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ. ಪ್ರೂವ್ ದ್ಯಾಟ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಅಟ್ ದ ಎಂಡ್ಸ್ ಆಫ್ ದ ಡಯಾಮೀಟರ್ ಆಫ್ ಎ ಸರ್ಕಲ್ ಆರ್ ಪ್ಯಾರಲಲ್ ಅಂತ ಹೇಳಿದ್ದಾರೆ. ಅಂದರೆ ನೋಡಿ, ಸರ್ಕಲನ್ನು ಡ್ರಾ ಮಾಡಿದ್ದೀನಿ. ಸರ್ಕಲ್ನ ಆ ಕಡೆ ಈ ಕಡೆ ಪ್ಯಾರಲಲ್ ಟ್ಯಾಂಜೆಂಟ್ಸ್, ಎರಡು ಟ್ಯಾಂಜೆಂಟ್ಸ್ ಪ್ಯಾರಲಲ್ ಆಗಿ ಟ್ಯಾಂಜೆಂಟ್ಸನ್ನು ಹೇಳ್ತೀನಿ. ಸೊ ಅವ್ರೇನು ಹೇಳಿದ್ದಾರೆ, ಡ್ರಾನ್ ಆಟ್ ದ ಎಂಡ್ಸ್ ಆಫ್ ದ ಡಯಾಮೀಟರ್ ಇದು ಡಯಾಮೀಟರ್ನ ಎಂಡ್ ಪಾಯಿಂಟಲ್ಲಿ ಟ್ಯಾಂಜೆಂಟ್ಸನ್ನು ಹೇಳ್ಕೊಂಡಿದ್ದೀನಿ. ಎರಡು ಟ್ಯಾಂಜೆಂಟ್ಸು ನಾವು ಪ್ಯಾರಲಲ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ವಿ ಹ್ಯಾವ್ ಟು ಪ್ರೂವ್ ದಟ್ ದೀಸ್ ಟು ಟ್ಯಾಂಜೆಂಟ್ಸ್ ಡ್ರಾನ್ ಅಟ್ ದ ಎಂಡ್ ಪಾಯಿಂಟ್ ಆಫ್ ದ ಡಯಾಮೀಟರ್ ಆರ್ ಪ್ಯಾರಲಲ್. ಓಕೆ, ಇದು ಸ್ಟೇಟ್ಮೆಂಟ್ ರೂಪದಲ್ಲೇ ಬರ್ತಾ ಹೋಗುತ್ತೆ. ಸೊ ನೋಡಿ, ಫಸ್ಟ್ ಎ ಬಿ ಈಸ್ ದ ಡಯಾಮೀಟರ್, ಇದಕ್ಕೆ ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಆರ್ ದ tangent drawn to the circle at the point A and B. ಏನು ಡಯಾಮೀಟರ್ನ ಎಂಡ್ ಪಾಯಿಂಟಲ್ಲಿದೆ ಅಲ್ಲೇ ನಾವು ಟ್ಯಾಂಜೆಂಟ್ಗಳನ್ನು ಹೇಳ್ಕೊಂಡಿದ್ದೀವಿ, ಪಿ ಕ್ಯೂ ಆ್ಯಂಡ್ ಆರ್ ಎಸ್. ಸೊ ನೆಕ್ಸ್ಟ್ ಇಲ್ಲಿ ನಾವು ತಗೋಬೇಕು, ಇಲ್ಲಿ ನೋಡಿ, ಎ ಒ ಆ್ಯಂಡ್ ಒ ಬಿ ಆರ್ ದ ರೇಡಿಯಸ್. ಆ್ಯಕ್ಚುಲಿ ಇದು ಎ ಬಿ ಈಸ್ ದ ಡಯಾಮೀಟರ್ ಆಗುತ್ತೆ, ಎ ಒ ಆ್ಯಂಡ್ ಒ ಬಿ ಆರ್ ದ ರೇಡಿಯಸ್ ಫಾರ್ ದಿಸ್ ಸರ್ಕಲಿಗೆ ರೇಡಿಯಸ್ ಆಗುತ್ತೆ. ಸೊ ಆರ್ ದ ರೇಡಿಯಸ್ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹೆಂಗೆ ನೋಡಿದರೆ ಎ ಒ ಇದು ಪಾಯಿಂಟ್, ಎ ಈಸ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಬಿ ಈಸ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಎಳೆದಂಥ ರೇಡಿಯಸ್ಸು ಆಗುತ್ತೆ. ಸೊ ರೇಡಿಯಸ್ ಆಗಿರೋದ್ರಿಂದ ಏನಾಗುತ್ತೆ, ದಿಸ್ ಆ್ಯಂಗಲ್ ಈಸ್ 90 ಡಿಗ್ರಿ. ಈ ಆ್ಯಂಗಲ್ 90, ಇದು 90. ಸೊ ದೇ ಆರ್ ಪರ್ಪೆಂಡಿಕ್ಯುಲರ್. ಈ ಆ್ಯಂಗಲ್ 90 ಡಿಗ್ರಿ. ಸೊ ನಾವು ಅದನ್ನೇ ಇಲ್ಲಿ ತೊಗೊಳ್ತೀವಿ. ಸೊ ಎ ಒ ಈಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ, ಬಿ ಒ ಈಸ್ ಪರ್ಪೆಂಡಿಕ್ಯುಲರ್ ಟು ಆರ್ ಎಸ್. ಸೊ ಆಲ್ ದಿಸ್ ಆ್ಯಂಗಲ್ ಒ ಎ ಬಿ ಆ್ಯಂಗಲ್ ನೋಡಿ, ಆ್ಯಂಗಲ್ ಒ ಎ ಪಿ, ಒ ಎ ಕ್ಯೂ, ಆ್ಯಂಗಲ್ ಒ ಬಿ ಆರ್, ಆ್ಯಂಗಲ್ ಒ ಬಿ ಎಸ್, ಈ 4 ಆ್ಯಂಗಲ್ ಏನಿದೆ, ದಿಸ್ ಇಸ್ 90 ಡಿಗ್ರಿ. ಸೊ ಇದರಲ್ಲಿ ನಮಗೆ ಇನ್ನೊಂದು ನೀವು ನೋಡ್ಕೋಬೇಕೇನೆಂದರೆ, ಈ ಥರ ಝೆಡ್ ಶೇಪಲ್ಲಿ ಬಂದರೆ ನಾವು ಅದನ್ನು ಆಲ್ಟರ್ನೇಟ್ ಆ್ಯಂಗಲ್ ಅಂತ ತಗೊಳ್ತೀವಿ. ಆಲ್ಟರ್ನೇಟ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದರೆ ದೇ ಆರ್ ಪ್ಯಾರಲಲ್. ಸೊ ಇಲ್ಲಿ ಇದಕ್ಕೆ ನೋಡಿ, ಇದಕ್ಕೆ ಇದು ಆಲ್ಟರ್ನೇಟ್ ಆ್ಯಂಗಲ್. ಸೊ ಈ ಆ್ಯಂಗಲಿಗೆ ಈ ಆ್ಯಂಗಲ್ ಆಲ್ಟರ್ನೇಟ್ ಆ್ಯಂಗಲ್. ಸೊ ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್, ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ನೋಡಿ. ಒ ಬಿ ಆರ್ ಇದಕ್ಕೆ ಆಲ್ಟರ್ನೇಟ್ ಆ್ಯಂಗಲ್ ಒ ಎ ಕ್ಯೂ. ಇಲ್ಲಿ ನೆಕ್ಸ್ಟು ಒ ಬಿ ಎಸ್ ಇದಕ್ಕೆ ಆಲ್ಟರ್ನೇಟ್ ಆ್ಯಂಗಲ್ ಒ ಎ ಪಿ ಆಗುತ್ತೆ. ಸೊ ಇಫ್ ದ ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್, ದೆನ್ ವಿ ಕ್ಯಾನ್ ಟೆಲ್ ದೀಸ್ ಟೂ ಲೈನ್ಸ್ ಆರ್ ಪ್ಯಾರಲಲ್. ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್. ಸೊ ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿತ್ತು. ಸೊ ಇದು ಸ್ವಲ್ಪ ಸ್ಟೇಟ್ಮೆಂಟ್ ರೂಪದಲ್ಲಿದೆ, ಏನೂ ಕಷ್ಟ ಇಲ್ಲ, ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್. ಪ್ರೂವ್ ದ್ಯಾಟ್, ಇದು ಫಿಫ್ತ್ ಪ್ರಾಬ್ಲಮ್. Prove that perpendicular at the point of contact to the tangent to a circle passes through the center. ಓಕೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಸರ್ಕಲಿಗೆ ನಾವು ಪರ್ಪೆಂಡಿಕ್ಯುಲರ್ ಏನಾದರೂ ಹೇಳಿದರೆ ಅದು ಸರ್ಕಲ್ನ ಸೆಂಟರ್ ಮೂಲಕನೇ ಪಾಸ್ ಆಗುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ಇದು ಚಿತ್ರ ನೋಡಿ, ದಿಸ್ ಈಸ್ ದ ಸರ್ಕಲ್, 2 ಲೈನ್ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ದಿಸ್ ಈಸ್ ದ ಟ್ಯಾಂಜೆಂಟ್, ಎ ಬಿ ಈಸ್ ಅ ಟ್ಯಾಂಜೆಂಟ್, ಒ ಪಿ ಈಸ್ ಅ ಇದು ಪರ್ಪೆಂಡಿಕ್ಯುಲರ್. ಆ್ಯಕ್ಚುಲಿ ಒ ಈಸ್ ಅ ಸೆಂಟರ್, ದಿಸ್ ಈಸ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಎ ಬಿ ಈಸ್ ಅ ಟ್ಯಾಂಜೆಂಟ್ ಡ್ರಾನ್ ಟು ದ ಸರ್ಕಲ್ ವಿತ್ ಸೆಂಟರ್ ಒ. ಸರ್ಕಲ್ ಸೆಂಟರ್ ಒ ಇರುವಂಥ ಸರ್ಕಲ್ಗೆ ಎ ಬಿ ಈಸ್ ಅ ಟ್ಯಾಂಜೆಂಟ್ ಆಗುತ್ತೆ. ನಾವು ಪ್ರೂವ್ ಮಾಡಬೇಕು ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ, ಅಥವಾ ದ ಪರ್ಪೆಂಡಿಕ್ಯುಲರ್ ಒ ಪಿ ಈಸ್ ಪಾಸಸ್ ಥ್ರೂ ದ ಸೆಂಟರ್ ಪಾಸಸ್, ಸರ್ಕಲ್ನ ಸೆಂಟರ್ ಮೂಲಕ ಪಾಸ್ ಆಗುತ್ತೆ ಅಂತ. ಇದನ್ನು ನಾವು ಪ್ರೂವ್ ಮಾಡೋದು, ನಾವು ಹೆಂಗೆ ಪ್ರೂವ್ ಮಾಡ್ತೀವಿ ಅಂದರೆ ಕಾಂಟ್ರಡಿಕ್ಷನ್ ಮೆಥಡ್. ಅಂದರೆ ಇದಿಲ್ಲ ಅಂತ ಪ್ರೂವ್ ಮಾಡ್ತಾ ಹೋಗೋದು, ಆಮೇಲೆ ಕೊನೆಗೆ ಇಲ್ಲ ನಾವು ಅಂದುಕೊಂಡಿದ್ದೇ ತಪ್ಪಾಯಿತು, ನಾವು ಫಸ್ಟ್ ಇದಿದೆ ಕರೆಕ್ಟು ಅಂತ ಪ್ರೂವ್ ಮಾಡೋದು. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಒ ಈಸ್ ಅ ಸರ್ಕಲ್, ಇದು ಪರ್ಪೆಂಡಿಕ್ಯುಲರ್ ಸರ್ಕಲ್ನ ಸೆಂಟರ್ ಮೂಲಕ ಪಾಸ್ ಆಗ್ತಾ ಇದೆ ಅಂತ ತೋರಿಸ್ಬೇಕು. ನಾವು ಅದಕ್ಕೆ ಏನು ಮಾಡ್ತೀವಿ, ಇಲ್ಲ ಅಲ್ಲೊಂದು ಬೇರೆ ಯಾವುದೋ ಒಂದು ಪಾಯಿಂಟ್ ಇದೆ, ಕ್ಯೂ ಬೇರೆ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಇಂದ ನಾನು ಇದಕ್ಕೆ ಪರ್ಪೆಂಡಿಕ್ಯುಲರ್ ಎಳೆದಿದ್ದೀವಿ ಅಂತ ನಾವು ತೊಗೊಳ್ತೀವಿ. ಸೊ ಕಾಂಟ್ರಡಿಕ್ಷನ್ ಮೆಥಡ್ ಅಂತ ಹೇಳ್ತೀವಿ. ಲೆಟ್ ದ ಪರ್ಪೆಂಡಿಕ್ಯುಲರ್ ಪಾಸಿಂಗ್ ಥ್ರೂ ದ ಸಮ್ ಅದರ್
ಪಾಯಿಂಟ್, ನಾವು ಇದಕ್ಕೆ ಎಳ್ದಂಥ ಈ ಟ್ಯಾಂಜೆಂಟಿಗೆ ಎಳ್ದಂಥ ಪರ್ಪೆಂಡಿಕ್ಯುಲರ್ ಬೇರೆ ಪಾಯಿಂಟ್ ಮೂಲಕ ಪಾಸ್ ಆಗುತ್ತೆ ಎಂದು ತೋರಿಸೋದಕ್ಕೋಸ್ಕರ ಸುಮ್ಮನೆ ಸಿ ಡಿ ಒಂದು ಲೈನ್ ಹಾಕ್ಕೊಂಡಿದ್ವಿ ಅಷ್ಟೇ. ಸೊ ಸೇ ಒಂದು ಕ್ಯೂ ಮೂಲಕ ನಾನು ಪರ್ಪೆಂಡಿಕ್ಯುಲರ್ ಎಳ್ದಿದ್ದೀನಿ ಅಂತ ತಗೊಳ್ಳೋಣ. ಓಕೆ, ಈಗ ನೆಕ್ಸ್ಟ್ ಅದನ್ನೇ ಅದನ್ನು ಕ್ಯೂ ಪಿನ ಜಾಯಿನ್ ಮಾಡಿದ್ದೀವಿ. ಕ್ಯೂ ಪಿ ಆ್ಯಂಡ್ ಒ ಪಿ ಎರಡನ್ನೂ ಸೇರಿಸ್ಬೇಕು. ಈಗ ಒ ಪಿ ನಮಗೆ ಗೊತ್ತು, ಒ ಪಿ ಈಸ್ ಅ ರೇಡಿಯಸ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇದು ರೇಡಿಯಸ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಒ ಬಿ ಎಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಕಾರ್ಡಿಂಗ್ ಟು ಅವರ್ ಫಸ್ಟ್ ಥಿಯರಮ್, ಪರ್ಪೆಂಡಿಕ್ಯುಲರ್ ಟು ಎ ಬಿ ಆ್ಯಂಡ್ ಈ ಆ್ಯಂಗಲ್ ಒ ಎ ಪಿ ಏನಿದೆ, ಒ ಎ ಪಿ ಇದನ್ನು ಫುಲ್ ಆ್ಯಂಗಲ್ ವಿ ಆರ್ ಟೇಕಿಂಗ್ ಆ್ಯಸ್ ಎ 90 ಡಿಗ್ರಿ. ಬಟ್ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ ಏನಂದರೆ, ಈ ಕ್ಯೂ ಒಂದು ಪಾಯಿಂಟ್ ತೊಗೊಂಡ್ವಿ, ಅಲ್ಲಿಂದ ಪರ್ಪೆಂಡಿಕ್ಯುಲರ್ ಎಳ್ದಿದ್ವಿ ಅಂತ ತಿಳ್ಕೊಂಡ್ವಿ. ಸೊ ಈ ಆರ್ ಪಿ ಕ್ಯೂ ದಿಸ್ ಈಸ್ ಆಲ್ಸೋ ಆರ್ ಪಿ ಎ ದಿಸ್ ಈಸ್ ಆಲ್ಸೋ 90 ಡಿಗ್ರಿ ಅಂತ ತೊಗೊಳ್ತೀವಿ. ಪಿ ಕ್ಯೂ ಇಲ್ಲಿ ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಬಟ್ ಇದು ಸಾಧ್ಯನಾ? ಇದು ಪರ್ಪೆಂಡಿಕ್ಯುಲರ್ ಆಗಿರೋಕ್ಕೆ ಸಾಧ್ಯನೇ? ಎರಡು ಬೇರೆ ಬೇರೆ ಲೈನು 90 ಡಿಗ್ರಿ ಇರೋಕ್ಕೆ ಸಾಧ್ಯನಾ? ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ, ಈ ಆರ್ ಪಿ ಲೈನ್ ಹಿಂಗೆ ಸಪ್ರೇಟಾಗಿರಬಾರ್ದು. ಈ ಥರ ಸಪ್ರೇಟಾಗಿದ್ದರೆ ಇದು ಪರ್ಪೆಂಡಿಕ್ಯುಲರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಶುಡ್ ಬಿ, ಈ ಲೈನ್ ಏನಿದೆ ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ ಅ ಕ್ಯೂ ಮೇಲೆ ಇರಬೇಕು. ಈ ಪಾಯಿಂಟ್ ನಾವು ಓ ಮೇಲೆ ಇರಬೇಕು. ಈ ಕ್ಯೂ ಏನು ತೊಗೊಂಡಿದ್ವಿ ದ್ಯಾಟ್ ಶುಡ್ ಪಾಸಸ್ ಥ್ರೂ ದ ಓ, ಅಥವಾ ಕ್ಯೂ ಬೇರೆ ಅಲ್ಲ ಓ ಬೇರೆ ಅಲ್ಲ, ಎರಡೂ ಪಾಯಿಂಟ್ ಸೇಮ್ ಇದ್ದಾಗ ಮಾತ್ರ ಈ ಆ್ಯಂಗಲ್ 90 ಡಿಗ್ರಿ ಆಗೋದಕ್ಕೆ ಸಾಧ್ಯ. ಸೊ ಅದನ್ನು ವಿಚ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ ಆರ್ ಕೋಇನ್ಸಿಡೆಂಟ್. ಎರಡೂ ಒಂದಕ್ಕೊಂದು ಟಚ್ ಆದಾಗ ಮಾತ್ರ ಸಾಧ್ಯ. Therefore, the perpendicular at the point of contact to a tangent of the circle is passes through the center. So, ಇದೆರಡು ಆ್ಯಂಗಲ್ 90 ಡಿಗ್ರಿ ಯಾವಾಗ ಸಾಧ್ಯ ಅಂದರೆ ಒಂದ್ರ ಮೇಲೆ ಬಂದಿದ್ದಾಗ. ಸೊ ಹಾಗಾಗಿ ನಾವೇ ಅನ್ಕೋಬೇಕು ಇದು ಸಪ್ರೇಟಾಗಿಲ್ಲ, ಈ ರೀತಿ ಇಲ್ಲ, ಇದು ಈ ಲೈನ್ ಮೇಲೆ ಇದೆ. ಹಾಗಾಗಿ ಇಲ್ಲಿಂದ ಎಳ್ದಂಥ ಪರ್ಪೆಂಡಿಕ್ಯುಲರ್ ಸರ್ಕಲ್ನ ಸೆಂಟರ್ ಮೂಲಕ ಪಾಸ್ ಆಗಿದೆ ಅಂತ ತಗೊಳ್ತೀವಿ. ಓಕೆ, ಇದನ್ನು ನಾನು ಫೋಟೋನ ಹೊಡೆದಾಕ್ತೀನಿ, ಲೆಕ್ಕಗಳನ್ನು ನೋಡಿ ನೀಟಾಗಿ ಬರ್ಕೊಳ್ಳಂತ್ರಿ. ಓಕೆ, ನೆಕ್ಸ್ಟ್ ಆರನೇ ಲೆಕ್ಕ ನೋಡಿ. ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ಎ ಪಾಯಿಂಟ್ ಎ ಅಟ್ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ 4 ಸೆಂಟಿಮೀಟರ್. ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್. ಇಲ್ಲಿ ಒಂದು ಸರ್ಕಲ್ ಇದೆ ನೋಡಿ, ಸರ್ಕಲ್ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ದ ಪಾಯಿಂಟ್ ಎ. ಈಗ ಟ್ಯಾಂಜೆಂಟ್ ಹೇಳಿದ್ದಾರೆ, ಈ ಪಾಯಿಂಟ್ ಎ ಇಂದ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ತನಕ ಇದರ ಟ್ಯಾಂಜೆಂಟಿನ ಲೆಂತ್ 4 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿ ತನಕ 4 ಸೆಂಟಿಮೀಟರ್. ಅದನ್ನು ಅಥವಾ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ 4 ಸೆಂಟಿಮೀಟರ್ ಮೆಜರ್ ಮಾಡಿ ಅವರಿಲ್ಲಿ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದಾರೆ ಎ. ನೆಕ್ಸ್ಟ್ ಅವ್ರು ಹೇಳಿದ್ದಾರೆ ಪಾಯಿಂಟ್ ಎ ಅಟ್ ಎ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್. ಸರ್ಕಲ್ನ ಸೆಂಟರಿಂದ ಆ ಪಾಯಿಂಟಿಗೆ 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ. ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್. ಸೊ ನೋಡಿ, ಆಬ್ವಿಯಸ್ಲಿ ಇದು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಇದು 90 ಡಿಗ್ರಿ ಬರುತ್ತೆ. ಸೊ ಈ ಕೇಸಲ್ಲಿ ನಾವು ಪೈಥಾಗೋರಸ್ ಥಿಯರಮನ್ನೇ ಬಳಸ್ಕೊಳ್ತೀವಿ. ಸೊ ಫಸ್ಟು ಸ್ಟೇಟ್ಮೆಂಟ್ ಇದು ಬರ್ಕೋಬೇಕು, ಏನು ಗೊತ್ತಿದೆಯೋ ಅದೇ. ಎ ಬಿ ಈಸ್ ದ ಟ್ಯಾಂಜೆಂಟ್ ಟು ಅ ಸರ್ಕಲ್ ಅಟ್ ಪಾಯಿಂಟ್ ಬಿ. ಒ ಬಿ ಈಸ್ ದ ರೇಡಿಯಸ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. therefore ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಇಲ್ಲಿ ಎ ಒನ ಲೆಂತ್ 5 ಸೆಂಟಿಮೀಟರ್, ಎ ಬಿಯ ಲೆಂತ್ 4 ಸೆಂಟಿಮೀಟರ್. therefore in triangle ಎ ಒ ಬಿ ನಮಗೆ ಸಿಕ್ಕಿದ ಆ್ಯಂಗಲ್ ಒ ಬಿ ಎ ಈಸ್ 90 ಡಿಗ್ರಿ. ನಾನು ಪೈಥಾಗೋರಸ್ ಥಿಯರಮ್ ಬರಿತೀನಿ. ಸೊ ಇದು 90 ಡಿಗ್ರಿಯಿಂದ ಆಗಿರೋದ್ರಿಂದ ಇದು ಹೈಪೋಟೇನಿಯಸ್ ಆಗುತ್ತೆ. ಎ ಒ ಸ್ಕ್ವೇರ್ ಈಸ್ ಈಕ್ವಲ್ ಟು ಒ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ದಿಸ್ ಇಸ್ ಫ್ರಮ್ ದ ಪೈಥಾಗೋರಸ್ ಥಿಯರಮ್. ಸೊ ಎ ಒ ನಮಗೆ ಗೊತ್ತಿದೆ 5 ಸೆಂಟಿಮೀಟರ್, 5 ಸ್ಕ್ವೇರ್. ಒ ಬಿ ಈಸ್ ಗೊತ್ತಿಲ್ಲ, ಇದೇ ರೇಡಿಯಸ್ ನಾವು ಕಂಡುಹಿಡಿಬೇಕು. ಎ ಬಿ 4 ಸ್ಕ್ವೇರ್. ಇದು 5 ಸ್ಕ್ವೇರ್ ಅಂದರೆ 5 5s are 25. ದಿಸ್ ಈಸ್ ದ ರೇಡಿಯಸ್ ವಿ ಹ್ಯಾವ್ ಟು ಫೈಂಡ್ ಔಟ್. ಇದು 4 ಸ್ಕ್ವೇರ್ ಅಂದರೆ 16. ಇದನ್ನ ಈಚೆ ತೊಗೊಂಡೋಗಿ ಕಳಿತೀನಿ. 25 ಮೈನಸ್ 16 ಈಸ್ ಈಕ್ವಲ್ ಟು ಒ ಬಿ ಸ್ಕ್ವೇರ್. ಸೊ ಏನಾಗುತ್ತೆ, ಒ ಬಿ ಸ್ಕ್ವೇರ್ is equal to 25 ಇಂದ 16 ಕಳೆದ್ರೆ this becomes 9. So OB square root of 9 ಅಂದರೆ this is nothing but
3 ಸೆಂಟಿಮೀಟರ್. ಸೊ ಈ ಸರ್ಕಲ್ನ ರೇಡಿಯಸ್ ಇದೆ 3 ಸೆಂಟಿಮೀಟರ್ ಆಗಿದೆ. ಓಕೆ, ಈಗ ನೆಕ್ಸ್ಟ್ ಇದರಲ್ಲಿ 7ನೇ ಲೆಕ್ಕ. ಓಕೆ, 7ನೇ ಲೆಕ್ಕ. 2 ಕಾಂಗ್ರುವೆಂಟ್ ಸರ್ಕಲ್. ನೋಡಿ, ಕಾಂಗ್ರುವೆಂಟ್ ಸರ್ಕಲ್ ಅಂದರೆ ಸೇಮ್ ಸೆಂಟರ್ ಡಿಫ್ರೆಂಟ್ ರೇಡಿಯಸ್. ಒಂದೇ ಸೆಂಟರ್ ಇಟ್ಕೊಂಡು 2 ಸರ್ಕಲ್ ಎಳೆದಾರೆ. ಒಂದರದ್ದು ರೇಡಿಯಸ್ 5 ಸೆಂಟಿಮೀಟರ್. ದೊಡ್ಡ ಸರ್ಕಲ್ನ ರೇಡಿಯಸ್ 5 ಸೆಂಟಿಮೀಟರ್, ಚಿಕ್ಕ ಸರ್ಕಲ್ ರೇಡಿಯಸ್ 3 ಸೆಂಟಿಮೀಟರ್. ಈಗ ನಾನು ಈ ಚಿತ್ರದಲ್ಲಿ ಇದು AO ದೊಡ್ಡ ಸರ್ಕಲ್ನ ರೇಡಿಯಸ್, ಇದನ್ನು ನಾವು 5 ಸೆಂಟಿಮೀಟರ್. OP ಈಸ್ ಈ ಚಿಕ್ಕ ಸರ್ಕಲ್ನ ರೇಡಿಯಸ್, ಇದು 3 ಸೆಂಟಿಮೀಟರ್. The length of the chord of the larger circle which touches the smaller circle. ನೋಡಿ, ಈಗ ಕಾರ್ಡು, ಈ ಸರ್ಕಲಿಗೆ ಒಂದು ಕಾರ್ಡ್ ಎಳಿಬೇಕು. ದೊಡ್ಡ ಸರ್ಕಲಿಗೆ ಎಳೆಯುವಂಥದ್ದು ಬಿಗ್ಗೆಸ್ಟ್ ಕಾರ್ಡ್, ಅದು ಚಿಕ್ಕ ಸರ್ಕಲ್ನ ಟಚ್ ಆಗಬೇಕು. ಇದೇನಾಗುತ್ತೆ, ಈ ಚಿಕ್ಕ ಸರ್ಕಲಿಗೆ AB ಟ್ಯಾಂಜೆಂಟ್ ಆಗಿದೆ, ಆದರೆ ದೊಡ್ಡ ಸರ್ಕಲ್ನಿಗೆ ಒಳಗೆ ಬರುತ್ತೆ, ಸಿಕೆಂಟ್ ಅಥವಾ ಕಾರ್ಡ್ ಆಗಿರುತ್ತೆ. ದಿಸ್ ಈಸ್ ಅ ಕಾರ್ಡ್. ಸೊ ಇದು ನಾವೀಗ 9th ಇದನ್ನು ತೊಗೊಂಡಿದ್ದೀನಿ, ನಿಮಗೆ ನೆನಪಿದೆ ಅಂದ್ಕೊಳ್ತೀನಿ. ಕಾರ್ಡ್, ಫ್ರಮ್ ದ ಕಾರ್ಡಿಂದ ನಾನು ಇದಕ್ಕೆ ಇದು ಈಗ ಚಿಕ್ಕ ಸರ್ಕಲಿಗೆ ಇದು ಟ್ಯಾಂಜೆಂಟ್ ಆಗಿರೋದ್ರಿಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಇದು ಎಳ್ದ ರೇಡಿಯಸ್, ದಿಸ್ ಈಸ್ ಅ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಇದು 90 ಡಿಗ್ರಿ. If it is a perpendicular, then it will bisect the chord. 9th the perpendicular drawn from the center to the chord, it will bisect the chord ಅನ್ನು bisect ಮಾಡುತ್ತೆ. ಹಾಗಾಗಿ ಇದು ಕರೆಕ್ಟ್ 2 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ. ಸೊ ಈಗ ನಾವೇನು ಮಾಡಬೇಕು, ಇಲ್ಲೋ ಪೈಥಾಗೋರಸ್ ಥಿಯರಮ್ ಇಟ್ಕೊಂಡು AP ಲೆಂತ್ ಕಂಡುಹಿಡಿಬೇಕು, ಅದನ್ನು ಡಬಲ್ ಮಾಡಬೇಕು. ಸೊ 2 ಕಾನ್ಸೆಂಟ್ರಿಕ್ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್ 3 ಸೆಂಟಿಮೀಟರ್ ಡ್ರಾನ್ ವಿತ್ ದ ಕಾಮನ್ ಸೆಂಟರ್ O. ಒಂದೇ ಸೆಂಟರ್ ಇಟ್ಕೊಂಡು 2 ಸರ್ಕಲ್ ಎಳೆದಿದ್ವಿ. AB ಈಸ್ ದ ಕಾರ್ಡ್ ಆಫ್ ದ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್ ಸಚ್ ದಟ್ ಇಟ್ ಟಚಸ್ ದ ಸರ್ಕಲ್ ಆಫ್ ರೇಡಿಯಸ್ 3 ಸೆಂಟಿಮೀಟರ್ ಆ್ಯಟ್ P ಅಲ್ಲಿ ಟಚ್ ಆಗ್ತಾ ಇದೆ. ಸೊ AB ಈಸ್ ದ ಟ್ಯಾಂಜೆಂಟ್ ಫಾರ್ ದ ಸರ್ಕಲ್ ಟು ದ ಸ್ಮಾಲರ್ ಸರ್ಕಲ್, ಸಣ್ಣ ಸರ್ಕಲ್ಗೆ ಅದು ಟ್ಯಾಂಜೆಂಟ್ ಆಗಿದೆ. ಓಕೆ, ಈಗ ನಾವು ತಗೋಬೇಕು ನೋಡಿ. ಸೊ OP ಈಸ್ ಪರ್ಪೆಂಡಿಕ್ಯುಲರ್ ಟು AB. ಸೊ ಹಾಗಾಗಿ AP ಈಸ್ ಈಕ್ವಲ್ ಟು PB ಬಿಕಾಸ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಸೆಂಟರ್ ಟು ದ ಕಾರ್ಡ್, ಇಟ್ ವಿಲ್ ಬೈಸೆಕ್ಟ್ಸ್ ದ ಕಾರ್ಡನ್ನು ಕರೆಕ್ಟಾಗಿ 2 ಈಕ್ವಲ್ ಪಾರ್ಟ್ ಆಗಿ ಬೈಸೆಕ್ಟ್ ಮಾಡುತ್ತೆ. ಸೊ ಈಗ ನಾನೀಗ ಈ ಟ್ರಯಾಂಗಲ್ ತೊಗೊಳ್ತೀನಿ. ಟ್ರಯಾಂಗಲ್ AOP ಅಲ್ಲಿ ಆ್ಯಂಗಲ್ OPB ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಸೊ ಇಲ್ಲಿ ಇದು ನೋಡಿ, ಇದರಲ್ಲಿ AO ಹೈಪೋಟೇನಿಯಸ್ ಆಗಿದೆ, ದಿಸ್ ಇಸ್ ಅ 90 ಡಿಗ್ರಿ. ಅದಕ್ಕೆ ಅಪೋಸಿಟ್ ಆಗಿರೋ ಸೈಡ್ ಹೈಪೋಟೇನಿಯಸ್. AO ಸ್ಕ್ವೇರ್ ಈಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ AP ಸ್ಕ್ವೇರ್. OP ಸ್ಕ್ವೇರ್ ಪ್ಲಸ್ AP ಸ್ಕ್ವೇರ್. ದಿಸ್ ಈಸ್ ಅ ಪೈಥಾಗೋರಸ್ ಥಿಯರಮ್. AO is 5 square, OP 3 square plus AP square. ಈಗ 5 square, 5 5s 25, 3 square 9 plus AP square. ಸೊ 25 ಇಂದ ಈ ಕಡೆ 9 ಕಳೆದ್ರೆ -9 is equal to AP square. This is 16 is equal to AP square. AP is equal to square root of 16. So AP is equal to 4 centimeter. ಈಗ AP 4 centimeter ಆಗುತ್ತೆ. AP ಎಷ್ಟಿದೆಯೋ ಅಷ್ಟೇ ಇದು BPನೂ ಇದೆ. ಸೊ AB ಫುಲ್ ಲೆಂತ್ AB ಬೇಕು. AB ಬೇಕು ಅಂದರೆ ಡಬಲ್ ದ AP, 2 times of AP. 2 into 4, 2 4s 8 centimeter. ಈ ಲೆಕ್ಕನ ಒಂದ್ಸಲ ನಿಧಾನಕ್ಕೆ ನೋಡಿಕೊಂಡು ಬರ್ಕೊಂಡು ನೋಟ್ಸಲ್ಲಿ ಹಾಗೆ ಇಡಬೇಡಿ, 2-3 ಸಲ ಮಾಡಿ ಕಲೀರಿ ಲೆಕ್ಕನ.